ಅಷ್ಟೇ ಸಾಕೆ. ಆಕೆ ಮನೆ ಒಡತಿ ಗರತಿ, ಹಾಗೆ ಮನೆಯಲ್ಲಿ ಮಗಳಾಗಿ ಹುಟ್ಟಿ ಬೇರೆ ಮನೆಗೋಗಿ ಆ ಮನೆಯ ದೀಪವನ್ನು ಬೆಳಗ್ತಾಳೆ. ಅಲ್ಲಿ ಮಡದಿಯಾಗಿ, ತಾಯಿಯಾಗಿ, ಇನ್ನೊಬ್ಬರಿಗೆ ಸೊಸೆಯಾಗಿ ಆ ಮನೆಯ ದೀಪವನ್ನು ಬೆಳಗ್ತಾಳೆ. ಆಕೆಗೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಅವಳ ಜೀವನ ಪರ್ಯಂತ ದುಡಿದ ಕರ್ತವ್ಯವನ್ನು ನೆನಪಿಸೋದಕ್ಕೆ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದರೆ ಖಂಡಿತ ತಪ್ಪಾಗತ್ತೆ. ಈ ದಿನದ ವಿಶೇಷ ಕಾರ್ಯಕ್ರಮ ಹೆಣ್ಣು ಜಗದ ಕಣ್ಣು. ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಣಿ ಬಾಳೆಕೊಪ್ಪ. ವೀಕ್ಷಕರೇ, ಮಹಿಳಾ ದಿನಾಚರಣೆಯ ಪ್ರಯುಕ್ತ ಇವತ್ತು ನಾವು ವಿಶೇಷ ಕಾರ್ಯಕ್ರಮದಲ್ಲಿದ್ದೀವಿ. ಇವತ್ತಿನ ಈ ಹೆಣ್ಣೆಯ ಜಗದ ಕಣ್ಣು ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭವಾನಿ ನರಸಿಂಹ ಗಂಧದ ಮನೆ ಜಿಲ್ಲಾ JDS ಉಪಾಧ್ಯಕ್ಷರು. ಮೇಡಮ್ ನಮಸ್ತೆ, ನಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಸೊಗಸಾಗಿ ಕಾಣಿಸ್ತಾ ಇದ್ದೀರಾ ನೀವು ಇವತ್ತು. ಧನ್ಯವಾದಗಳು. ಓಕೆ, ಮಹಿಳಾ ದಿನಾಚರಣೆ ಇವತ್ತು. ಮಹಿಳಾ ದಿನಾಚರಣೆಯ ಪ್ರಯುಕ್ತ ಮಹಿಳೆಯರಿಗಾಗಿ ಏನು ಹೇಳ್ತೀರಾ? ಮೊದಲಿಗೆ ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಹಿಳೆ ಅಂದರೆ ನಮ್ಮ ಸಂಸ್ಕೃತದಲ್ಲಿ ಅಷ್ಟಲಕ್ಷ್ಮಿಗಳಿಗೆ ಹೋಲಿಸ್ತಾರೆ. ಅವಳು ಶಕ್ತಿವಂತಳೂ ಹೌದು, ಯುಕ್ತಿವಂತಳೂ ಹೌದು, ಬುದ್ಧಿವಂತಳೂ ಹೌದು. ಹಾಗಾಗಿ ನಾನು ಇದನ್ನು ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಓಕೆ, ಹೆಣ್ಣು ಅಂತ ಹೇಳಿದ್ರೆ ಅಷ್ಟಲಕ್ಷ್ಮಿಯರು, ಹೆಣ್ಣು ಅಂದ್ರೆ ಬುದ್ಧಿವಂತರು, ಶಕ್ತಿವಂತರು, ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರು ಎತ್ತಿದ ಕೈನ ನಿರ್ವಹಿಸ್ತಾರೆ, ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ ಹೇಳಿದ್ರೆ. ಓಕೆ, ಮೊದಲನೇದಾಗಿ ಇವತ್ತು ಒಂದು ಮನೆಯಿಂದನೇ ಶುರು ಮಾಡೋಣ ಒಂದು ಪ್ರಶ್ನೆಯನ್ನ. ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬ ಹೆಣ್ಣು ಮಗಳನ್ನ ಹಿಂದೆ ತುಂಬಾ ರಿಸ್ಟ್ರಿಕ್ಟ್ ಆಗಿ ಬೆಳೆಸ್ತಾ ಇದ್ರು ಮಕ್ಕಳನ್ನ. ಈಗ ಹೆಣ್ಣಿದ್ರೆ ಸಾಕು, ಗಂಡಿದ್ರೆ ಸಾಕು ಅಂತ ಒಂದಕ್ಕೆ ಸುಮ್ಮನಾಗ್ಬಿಡ್ತಾರೆ. ಸೊ ಈಗ ಆಗಿರೋ ಪರಿಸ್ಥಿತಿಗೂ ಈಗಿರೋ ಪರಿಸ್ಥಿತಿಗೂ ಒಂದು ಮನೆಯಲ್ಲಿ ಹೆಣ್ಮಗಳಿಗೆ ಅವಳಿಗೆ ಬೇಕಾದಂತ ವಾತಾವರಣ ಇದೆಯಾ ಅಂತ ನಿಮ್ಗೆ ಅನ್ಸುತ್ತಾ? ಹಿಂದಿನ ಕಾಲದಲ್ಲಿ ಎಲ್ರು ಹೇಳೋ ತರ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆ ಇರಲಿಲ್ಲ. ಹಾಗೇನೆ ಸಮಾಜದಲ್ಲಿ ಅವರು ಒಬ್ಬಂಟಿಯಾಗಿ ಹೋಗೋ ಅಂಥ ವ್ಯವಸ್ಥೆನೂ ಮಾಡಿಕೊಟ್ಟಿರಲಿಲ್ಲ. ಅದೇ ಸಮಾಜ ಬದಲಾವಣೆ ಆಗುವಂತಹ ಸಮಯದಲ್ಲಿ ಈಗ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕ್ಷೇತ್ರದಲ್ಲೂ ಅಷ್ಟೇ ಚೆನ್ನಾಗಿ ಅವರು ಮುಂದುವರಿತಾ ಇದ್ದಾರೆ. ಹಾಗೆ ಅವರು ಸಮಾನರಾಗಿ ವೃತ್ತಿಗಳಲ್ಲೂ ಕೆಲಸ ಮಾಡೋದಕ್ಕೆ ಅವರು ಎತ್ತಿದ ಕೈಯನ್ನು ತೋರಿಸ್ತಾ ಇದ್ದಾರೆ. ಓಕೆ, ಮನೆಯವರು ಅಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತ. ಹೌದು. ಓಕೆ, ಇದು ಮನೆ ಮಗಳಿಗಾಯ್ತು, ಮನೆ ಸೊಸೆಗೆ ಅಷ್ಟೇ ಪ್ರಾಮುಖ್ಯತೆ ಸಿಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಮನೆಯಲ್ಲಿರುವಂತಹ ಸೊಸೆಂದ್ರಿಗೂ ಸಮೇತ ಅತ್ತೆಂದ್ರು ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ನೀವು ಹೊರಗಡೆ ಹೋಗಿ ಶಿಕ್ಷಣ ಕ್ಷೇತ್ರದಲ್ಲೂ ನೀವು ಅಷ್ಟೇ ಚೆನ್ನಾಗಿ ವಿದ್ಯೆಯನ್ನು ಕಲ್ತ್ಕೊಳ್ಬೇಕು. ಹಾಗೆಯೇ ನೀವು ಕೆಲಸ ಕಾರ್ಯಗಳಿಗೆ ಹೋಗಬೇಕು ಅಂದ್ರೆ ಕೆಲಸ ಕಾರ್ಯಗಳಲ್ಲೂ ನೀವು ಒಳ್ಳೆ ಸ್ಥಾನಮಾನದಲ್ಲಿ ಇರಬೇಕು ಅಂತ ಹೇಳಿ ಅದರಲ್ಲೂ ಕೂಡ ಅತ್ತೆಯಂದ್ರು ಏನು ಸಹಕಾರ ಕೊಡಬೇಕೋ ಅದನ್ನ ಕುಟುಂಬದ ಪರವಾಗಿ ಅವರು ಮಹಿಳೆಯರಿಗೆ ನೀಡ್ತಾ ಇದ್ದಾರೆ. ಓಕೆ, ಖಂಡಿತ ಹೌದು. ನೀವು ಹೇಳಿದ್ರೆ ಈಗ ಅವಾಗಿತ್ತು ಅದೆಲ್ಲ ಅತ್ತೆ ಸೊಸೆವು ಅಂತ. ಇವಾಗ ಮೊನ್ನೆ ನಾನೊಂದು ರೀಸೆಂಟ್ ಆಗಿ ನೋಡಿದೆ. ಏನಂತ ಹೇಳಿದ್ರೆ, ಇದು ನಂಬೋದಕ್ಕೆ ಅಸಾಧ್ಯ ಅಂದ್ರೆ, ಯಾಕೆಂದ್ರೆ ಅದನ್ನೇ ನಾವು ಕತೆ ಕೇಳ್ಕೊಂಡು ಬಂದಿರೋದ್ರಿಂದ ಅತ್ತೆ ಹಿಂಗೆ ಟಾರ್ಚರ್ ಕೊಡ್ತಾರಿಂದ ಈ ಕತೆ ನಂಬಲಿಕ್ಕೆ ಸ್ವಲ್ಪ ಕಷ್ಟ. ಹೆಂಗೆ ಅಂದ್ರೆ, ಅತ್ತೆನೇ ಸೊಸೆಗೆ ಕಿಡ್ನಿ ದಾನ ಮಾಡಿದ್ದಾರೆ. ಕಿಡ್ನಿ ಫೇಲರ್ ಆಗಿರೋದಕ್ಕೆ ಅತ್ತೆ ಸೊಸೆಗೆ ಕಿಡ್ನಿ ದಾನ ಮಾಡಿದ್ರು. ಒಟ್ಟ ಗ್ರೇಟ್ ಅಲ್ವಾ? ಹೌದು, ಖುಷಿ ಆಗುತ್ತೆ. ಹೌದು. ಓಕೆ, ಈಗ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಮಹಿಳೆಯರು ಅಂತ ಬಂದ ಗಂಡು ಹೆಣ್ಣು ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಎಲ್ಲರೂ ಸಹ ನೋಡೋದು ಗಂಡು ಸ್ವಲ್ಪ ಮೇಲು ಅಂತ ಹೇಳ್ಬಿಟ್ಟು, ಅವ್ರಿಗೆ ಮೇಲ್ ಅಂತಾನೆ ಇಂಗ್ಲಿಷಲ್ಲಿ ಮೇಲ್ ಅಂತ ಕರಿತಾರೆ, ಅವ್ರು ಮೇಲ್ ಹೋಗ್ಬಿಟ್ಟಿದ್ದಾರೆ. ಸೊ ಫೀಮೇಲ್ ಅಂತ ನಮ್ಮನ್ನು ಕೆಳಗೆ ನೋಡ್ತಾರೆ. ಹೌದು, ಆದ್ರೆ ಎಲ್ರಿಗೂ ಇಲ್ಲ ನಾವು ಸಮಾನತೆ ಕೊಡ್ತಾ ಇದೀವಿ, ಹೆಣ್ಮಕ್ಳಿಗೂ ನಾವು ಸಮಾನತೆ ಕೊಡ್ಬೇಕು ಅಂತಾರೆ. ಹೌದಾ? ಈ ಜಗತ್ತಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಗಂಡಿಗಿಂತ ಹೆಣ್ಣು ಸ್ವಲ್ಪ ಅಧ್ಯಯನದ ಪ್ರಕಾರನೇ ಕೂಡ ಹೆಣ್ಣಿಗೆ ಅವಕಾಶಗಳು ಸ್ವಲ್ಪ ಕಡಿಮೆ ಇದೆ. ನಿಮಗೆ ಅನ್ಸುತ್ತೆ ಹಾಗೆ? ಅಂದ್ರೆ ಸಮಾಜದಲ್ಲಿ ಹೆಣ್ಣು ಮತ್ತೆ ಗಂಡು ಅನ್ನೋದು ಈ ರಥದಲ್ಲಿರುವಂಥ ಎರಡು ಚಕ್ರಗಳಿದ್ದಂತೆ. ಅದೆರಡು ಹೇಗೆ ಸಮಾನವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೋ ಅದೇ ಥರನೇ ಹೆಣ್ಣು ಮತ್ತು ಗಂಡು ಎರಡೂ ಒಂದೇ ಸಮಾನತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಈ ಸಮಾಜದಲ್ಲಿ. ಮತ್ತೊಂದು ಹೇಳಬೇಕು ಅಂದರೆ ಶಿಕ್ಷಣ ಕ್ಷೇತ್ರದಲ್ಲೇ ಆಗಿರ್ಬೋದು, ಹಾಗೆಯೇ ಅವರು ಮಾಡುವಂಥ ವೃತ್ತಿಪರ ಕ್ಷೇತ್ರದಲ್ಲೇ ಆಗಿರ್ಬೋದು, ರಾಜಕೀಯ ಕ್ಷೇತ್ರದಲ್ಲೇ ಆಗಿರ್ಬೋದು, ಹಾಗೆ ವಿಜ್ಞಾನ ಕ್ಷೇತ್ರದಲ್ಲೇ ಆಗಿರ್ಬೋದು. ಪ್ರತಿಯೊಂದು ಕ್ಷೇತ್ರದಲ್ಲೂ ಗಂಡು ಮಕ್ಕಳು ಯಾವ ರೀತಿ ಅವರು ಮುಂದುವರಿತಿದ್ದಾರೋ ಅದೇ ಸಮಾನತೆಯಲ್ಲಿ ಹೆಣ್ಣು ಮಕ್ಕಳು ಕೂಡ ಅವರ ಪ್ರಾಮುಖ್ಯತೆಯನ್ನ ಕೊಟ್ಟು ಅವರ ನಿಪುಣತೆಯಿಂದ ಅವ್ರ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ದಾರೆ.
ಓಕೆ, ಸಿಗ್ತಾ ಇದೆ ಅವಕಾಶಗಳು ಎಲ್ಲೂ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಿಗ್ತಾ ಇದೆ, ಅದನ್ನ ಬಳಸ್ಕೊಳ್ತಾ ಇದ್ದಾರೆ. ಸ್ವಲ್ಪ ಎಲ್ಲಾದ್ರೂ ಪಾರ್ಶಾಲಿಟಿ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಕೆಲವೊಂದು ಕ್ಷೇತ್ರದಲ್ಲಿ ಆಗ್ತಾ ಇದೆ, ಅದಿನ್ನೂ ಹೆಣ್ಣು ಮಕ್ಕಳಿಗೆ ಯಾವಾಗ ಆ ಗೌರವ ಸಿಗುತ್ತೋ ಅಲ್ಲಿವರೆಗೂ ಯಾವ ಕ್ಷೇತ್ರ ನಡೀತಾನೆ ಇರುತ್ತೆ. ನಿಮ್ಗೆ? ಅದು ನನಗೆ ನಡೀತಾ ಇರೋದು ಯಾವ ಕ್ಷೇತ್ರದಲ್ಲಿ ಅಂದ್ರೆ ಈ ರಾಜಕೀಯ ಕ್ಷೇತ್ರದಲ್ಲಿ ಅದು ಬಹಳ ನಡೀತಾ ಇದೆ. ಓಕೆ, ರಾಜಕೀಯ ಕ್ಷೇತ್ರದಲ್ಲಿ ಅನ್ಸುತ್ತೆ. ಓಕೆ, ಕ್ರೀಡೆನಲ್ಲಿ ಬಹಳಷ್ಟು ಮುಂದುವರಿತಿದ್ದಾರೆ ಹೆಣ್ಮಕ್ಳು. PV ಸಿಂಧು ಅವರಾಗಿರಬಹುದು, ಅವರು ಈಗ ಬೆಳ್ಳಿ ಪದಕವನ್ನ ಇತ್ತೀಚಿನಷ್ಟೇ ವಿಶ್ವದಾದ್ಯಂತ ಬೆಳ್ಳಿ ಪದಕವನ್ನ ತಗೊಂಡ್ರು ಕ್ರೀಡೆನಲ್ಲಿ. ಹಾಗೇನೆ ಅವರ ಧೈರ್ಯದಿಂದ ಅವರು ಫಿಸಿಕಲಿ ಅವರು ಏನು ಶ್ರಮ ವಹಿಸಿ ಅವರು ಕ್ರೀಡೆನಲ್ಲಿ ಮುಂದುವರೆದಿದ್ದಾರೋ ಅದ್ರ ಪ್ರಕಾರ ಅವರು ಮುಂದುವರಿತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಒಬ್ಬ ಹೆಣ್ಣು ಬೆಳಿಬೇಕು ಅಂತ ಹೇಳಿದ್ರೆ ಅವಳಿಗೆ ಸಪೋರ್ಟ್ ತುಂಬಾ ಇರಬೇಕು. ಸೊ PV ಸಿಂಧು ಆಗಿರ್ಬೋದು, ಇತ್ತೀಚೆಗೆ ಟ್ರೆಂಡಿಂಗ್ ಆಗಿರೋದು ಕ್ರಿಕೆಟಲ್ಲಿ ಶ್ರುತಿಂದನ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಎಲ್ಲ ಸಾನಿಯಾ ಮಿರ್ಜಾ ಆಗಿರ್ಬೋದು, ಯಾರೆಲ್ಲ ಸ್ಪೋರ್ಟ್ಸಲ್ಲಿ ಇದ್ದಾರೆ ಹೆಣ್ಮಕ್ಳಿಗೆ ಅವರಿಗೆ ಸಪೋರ್ಟಿವ್ ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ಆ ಸಪೋರ್ಟನ್ನು ಕೇಳ್ತೀವಿ, ಸ್ವಲ್ಪ ಹಿಂಗೆ ಪುಷ್ ಮಾಡಿದ್ರೆ ನಾವು ಹಾರ್ಬಿಡ್ತೀವಿ. ಹಾಗೆ ಕಲ್ಪನಾ ಚಾವ್ಲಾ ಆಗಿರ್ಬೋದು, ಸೊ ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಮಕ್ಳಿದ್ದಾರೆ. ಹಾಗೆ ನಮ್ಮ ಭಾರತದಲ್ಲಿ ಮಹಿಳೆಯರು ರಾಜಕೀಯ, ವಿಜ್ಞಾನ, ಕ್ರೀಡೆ, ಇನ್ನು ಸಿನಿಮಾ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಯಾವುದೇ ಅಡೆತಡೆ ಇಲ್ಲದೆ ಇತಿಹಾಸವನ್ನ ಸಹ ಮುರಿದಿದ್ದಾರೆ. ಹೌದು. ಸೊ ನಿಮಗೆ ಗೊತ್ತಿರುವಂತ ಒಂದಷ್ಟು ಎಕ್ಸಾಂಪಲ್ಗಳನ್ನ ಹೇಳೋದಾದ್ರೆ, ಈ ರಾಜಕೀಯ ಕ್ಷೇತ್ರದಲ್ಲಾದ್ರೆ ಐರನ್ ವುಮೆನ್ ಅಂತಾನೆ ಹೇಳಿ ಕರೆಸ್ಕೊಂಡಿರೋ ಅಂತ ನಮ್ಮ ಇಂದಿರಾ ಗಾಂಧಿಯವರು ಭಾರತದ ಪ್ರಥಮ ಪ್ರಧಾನಮಂತ್ರಿ ಆಗಿದ್ರು. ಹಾಗೇನೆ ಭಾರತದ ರಾಷ್ಟ್ರಪತಿಯಾಗಿರುವಂತಹ ದ್ರೌಪದಿ ಮುರ್ಮುನವ್ರನ್ನ ಎಕ್ಸಾಂಪಲ್ ಆಗಿ ನಾವು ತಗೊಳ್ಬಹುದು, ಉದಾಹರಣೆಯಾಗಿ ತಗೊಳ್ಬಹುದು. ಕ್ರೀಡೆನಲ್ಲಿ, ವಿಜ್ಞಾನಗಳಲ್ಲಿ ಹೇಳಬೇಕು ಅಂದ್ರೆ ಕಲ್ಪನಾ ಚಾವ್ಲಾರವರು ಭಾರತೀಯದಲ್ಲೇ ಮೊದಲನೇ ಅಂತರಿಕ್ಷಕ್ಕೆ ಮೊದಲ ಗಗನಯಾತ್ರಿ ಅಂತಾನೆ ಕಾಲಿಟ್ಟಂತಹ ಅಂತರಿಕ್ಷ. ನಿಮಗೆ ಸಿನಿಮಾ ಕ್ಷೇತ್ರದಲ್ಲಿ ಯಾರು ತುಂಬಾ ಇಷ್ಟ ಆಗ್ತಾರೆ ಮಹಿಳೆಯರಲ್ಲಿ? ಈಗಿನ ಯಾವ್ದಾದ್ರು ಓಕೆ, ಹಳೇದಾದ್ರೂ ಓಕೆ, ಹೊಸದು ಸಿನಿಮಾ ಕ್ಷೇತ್ರಗಳಲ್ಲಿ ಕಲ್ಪನಾ ಅವರು ತುಂಬಾ ಇಷ್ಟ. ಕಲ್ಪನಾ ಅವ್ರ ಇಷ್ಟ. ಯಾಕೆ ಅವ್ರು ನಿಮ್ಗೆ ತುಂಬಾ ಇಷ್ಟ ಆಗ್ತಾರೆ? ಅಂದ್ರೆ ಅವರ ಅಭಿನಯ, ಅವರು ಪಾತ್ರದಲ್ಲಿ ಅವರನ್ನ ತೊಡಗಿಸ್ಕೊಳ್ಳುವಂತ ರೀತಿ, ಅದೆಲ್ಲ ಬಹಳ ಚೆನ್ನಾಗಿ. ಯಾವ ಸಿನಿಮಾ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಅವ್ರದ್ದು? ಎರಡು ಕನಸು ನನಗೆ ತುಂಬಾ ಇಷ್ಟ. ಓಕೆ, ಇನ್ನ ಮಹಿಳೆಯರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ರಾಜಕೀಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಹಾಗೆ ಸಿನಿಮಾ ಆಗಿರ್ಬೋದು, ಬೇರೆ ಬೇರೆ ಬಿಸ್ನೆಸ್ ಆಗಿರ್ಬೋದು, ಎಂಟರ್ಪ್ರನರ್ ಆಗಿದ್ದಾರೆ ಸಾಕಷ್ಟು ಜನ. ಮಹಿಳೆಯರೇ ಸಾಕಷ್ಟು ಜನರಿಗೆ ಸ್ಫೂರ್ತಿಯಾಗಿದ್ದಾರೆ. ಸೊ ಈ ರೀತಿ ಸ್ಫೂರ್ತಿ ನೀಡಿದಂತಹ ಮಹಿಳೆಯರ ಬಗ್ಗೆ ಇನ್ನೊಂದಷ್ಟು ಮಾತಾಡೋಣ, ಅದೊಂದು ಬ್ರೇಕ್ ನಂತರ. ಥ್ಯಾಂಕ್ ಯು. ವೀಕ್ಷಕರೇ, ಹೆಣ್ಣೆ ಜಗದ ಕಣ್ಣು ಈ ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ನಂತರ. ಹೆಣ್ಣೆ ಜಗದ ಕಣ್ಣು ಈ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೇಡಮ್, ಅವಾಗಲೇ ನಾವು ಮಾತಾಡ್ತಿದ್ವಿ ಒಂದಷ್ಟು ಕ್ಷೇತ್ರಗಳ, ಶಿಕ್ಷಣ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಯಾವ ಕ್ಷೇತ್ರ ಅಂತ ನಾವು ಹೇಳಂಗಿಲ್ಲ, ಆ ಕ್ಷೇತ್ರದ ಎಲ್ಲ ಕಡೆನೂ ಇದ್ದಾಳೆ ಮಹಿಳೆಯರು ಅಂತ ಹೇಳಿದ್ರಿ. ಹಾಗೆ ಇನ್ನೊಂದ್ರ ಬಗ್ಗೆ ನಾನು ನಿಮಗೆ ಪ್ರಶ್ನೆ ಕೇಳೋದಾದ್ರೆ, ಮಹಿಳೆಗೆ ಮೀಸಲಾತಿ ಬಗ್ಗೆ ಏನಾದರೂ ಹೇಳ್ತೀರಾ? ಹಾಗಾದ್ರೆ ಹಾಂ ಮೇಡಮ್, ದೇವೇಗೌಡರು ಪ್ರಧಾನಮಂತ್ರಿ ಆಗಿರುವಂಥ ಸಂದರ್ಭಗಳಲ್ಲಿ 31% ಮೀಸಲಾತಿಯನ್ನು ಇಟ್ಟಿದ್ರು ಮಹಿಳೆಯರಿಗೋಸ್ಕರ. ಹಾಗೆಯೇ ಈಗ ಸ್ಥಳೀಯ ಸಂಸ್ಥೆಗಳಲ್ಲಿ 51% ಮೀಸಲಾತಿ ಜಾರಿಗೊಳಿಸಿದ್ದಾರೆ. ಹಾಗಾಗಿ ಈ ಕ್ಷೇತ್ರಗಳಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಅನಿವಾರ್ಯ ಆಗಿದೆ ಮಹಿಳೆಯರು ಬರೋದು. ಹಾಗಾಗಿ ಎಲ್ಲ ಮಹಿಳೆಯರು ಈ ಕೊಟ್ಟಿರುವಂಥ, ಜಾರಿಗೊಳಿಸಿರುವಂಥ ಮೀಸಲಾತಿಯನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಓಕೆ, ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದ್ದೀರಾ. ಓಕೆ, ಆಗ ಹೇಗಿತ್ತು ಅಂತ ಹೇಳಿದ್ರೆ ಕೆಲವೊಂದು ಪಂಚಾಯತ್ಗಳಲ್ಲಿ ಮಹಿಳೆಯರನ್ನ ಅವಕಾಶ, ಮೀಸಲಾತಿ ಏನಿತ್ತಲ್ವಾ, ಮಹಿಳೆಯರು ನಿಲ್ಲಿಸಲೇಬೇಕು ಅಂತ ಹೇಳ್ಬಿಟ್ಟು ಹೆಣ್ಮಕ್ಳನ್ನ ನಿಲ್ಲಿಸೋದು. ನಮ್ಮ ಮನೆಯಲ್ಲಿ ಗಂಡು ಮಕ್ಳು ಪ್ರಧಾನ ಅಂತ ಹೇಳ್ಕೊಂಡು ಓಡೋದು, ಪ್ರಧಾನಜಿ ಅಂತ ಹೇಳಿ. ಆದ್ರೆ ಹೆಣ್ಮಕ್ಳು ಎಲ್ಲರೂ ಕೂಡ ಜಾಗರೂಕರಾಗಿರಿ, ಈ ಒಂದು ಅವಕಾಶವನ್ನ ನೀವೇ ಬಳಸ್ಕೊಳ್ಳಿ, ಬಿಟ್ಕೊಡ್ಬೇಡಿ ಅಂತ. ಹೆಣ್ಮಕ್ಳು ಈ ವಿಚಾರದಲ್ಲಿ ಬಹಳಷ್ಟು ಬುದ್ಧಿವಂತರಾಗಿ
ಅವರು ಈ ಕೆಲಸ ಕಾರ್ಯಗಳಲ್ಲಿ ಮುಂದುವರೆದು ಅವರು ಯೋಚನಾ ಶಕ್ತಿಯನ್ನು ಬೆಳೆಸ್ಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ಕಾಲಿಟ್ಟು ಅವರು ಮುಂದುವರಿಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಓಕೆ, ಯಾಕೆ ಅಂತ ಹೇಳಿದ್ರೆ ಗಂಡು ಮಕ್ಳಿಗೆ ನಾಳೆ ಚಿಂತೆ ಇರಲ್ಲ, ಹೆಣ್ಮಕ್ಳಿಗೆ ಮಾತ್ರ ನಾಳೆ ಚಿಂತೆ. ಯಾಕೆ ಅಂತ ಹೇಳಿದ್ರೆ ಈ ರಾತ್ರಿ ಅಡುಗೆ ಮಾಡಿ ಮಲಗ್ತಿದ್ದಂಗೆ ಹೆಣ್ಮಕ್ಳಿಗೆ ಚಿಂತೆ, ನಾಳೆ ಏನು ಮಾಡೋಣ ಅಂತ. ಅಂದ್ರೆ ಅಷ್ಟು ಚಕ್ಕಂತ ಯೋಚನೆ ಮಾಡ್ತಾಳೆ ಅವಳು. ಆದರೆ ಗಂಡು ಮಕ್ಳಿಗೆ ಆ ಚಿಂತೆ ಇರಲ್ಲ. ಅವ್ರು ಬೇರೆ ಏನೋ ಯೋಚನೆ ಮಾಡ್ಬೋದು, ನಾಳೆ ಎಲ್ಲಿಗೆ ಹೋಗ್ಬೇಕು, ಏನು ಡ್ಯೂಟಿ ಮಾಡ್ಬೋದು, ತಿನ್ನೋದಕ್ಕೆ ಬೆಳಗ್ಗೆ ಪ್ರೆಸೆಂಟ್ ಏನ್ ಬೇಕು ಅಂತ ಯೋಚನೆ ಮಾಡೋ ಶಕ್ತಿ ಇರೋದು ಹೆಣ್ಮಕ್ಳಿಗೆ ಮಾತ್ರ. ಯಾಕಂದ್ರೆ ಅವ್ರು ಮಲ್ಕೊಂಡು ಆದ ತಕ್ಷಣ ಮಧ್ಯಾಹ್ನ ಡ್ಯೂಟಿಗೆ ಹೋಗ್ಬೇಕು, ಅಲ್ಲೆಲ್ಲ ಹೋಗ್ಬೇಕಂತ ಅದು ಅವ್ರ ಯೋಚನೆ ಅಷ್ಟೇ. ಬೆಳಗ್ಗೆ ಬೇಕಾಗಿರೋದು ಇಂಪಾರ್ಟೆಂಟ್ ಥಿಂಗು ತಿಂಡಿ. ಸೊ ಅದನ್ನ ಇಂಪಾರ್ಟೆಂಟ್ ಥಿಂಗ್ ಅನ್ನ ಯೋಚನೆ ಮಾಡೋದು ಮಹಿಳೆಗೆ ಮಾತ್ರ ಸಾಧ್ಯ. ಸೊ ಹಾಗಾಗಿ ಅವಳು ಎಲ್ಲಾ ಕ್ಷೇತ್ರದಲ್ಲೂ ಬರಲೇಬೇಕು. ನಮ್ಮನ್ನ ತುಳಿಯುವಂತ ಕ್ಷೇತ್ರ ಯಾವ್ದು ಇಲ್ಲ, ನಾವು ಬೆಳೆದ್ ನಿಲ್ತೀವಿ ಅಂತ ಮಹಿಳೆಯರು ತೋರಿಸ್ಕೊಡ್ಬೇಕು. ಹಾಗೆ ಯಾವ ರಂಗದಲ್ಲಿ ಮಹಿಳೆಯರಿಗೆ ಜಾಸ್ತಿ ಅವಕಾಶ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಮಹಿಳೆ ಇಂಥ ರಂಗದಲ್ಲೇ ಅವರು ಅಭಿವೃದ್ಧಿ ಹೊಂದುತ್ತಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ಕ್ಷೇತ್ರದಲ್ಲೂ ಅವರು ಅಭಿವೃದ್ಧಿ ಪಥದಲ್ಲಿ ನಡೀತಾನೆ ಇದ್ದಾರೆ. ಇನ್ನು ಹೆಚ್ಚಿನ ಕ್ಷೇತ್ರದಲ್ಲಿ ಅವರು ಮುಂದುವರಿಬೇಕು ಅಂದರೆ ರಾಜಕೀಯ ಕ್ಷೇತ್ರದಲ್ಲಿ ಅವರು ಹೆಚ್ಚಿನ ಹೆಜ್ಜೆನ ಇಡಬೇಕು. ಯಾಕಂದರೆ ನಾನು ಕೇಳ್ತಿರೋದೇನೆಂದರೆ, ಅವರಿಗೆ ಈ ರಾಜಕೀಯ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಒಂದು ಮುಂದೆ ಹೆಜ್ಜೆ ಇಟ್ಟು ನಡೀತಿದ್ದಾರೆ ಅಂತ ಅಂದರೆ ನೋಡೋ ನೋಟನೇ ಬೇರೆ ಥರ ಇರುತ್ತೆ. ಹೇಗೆ ಅಂದರೆ ಅವರು ಒಂದು ಹೆಣ್ಮಗಳು, ಅವ್ರು ಏನು ಮಾಡ್ತಾರೆ, ಅವ್ರ ಕೈಲಿ ಏನ್ ಆಗತ್ತೆ, ಏನ್ ಸಾಧ್ಯ ಆಗತ್ತೆ, ಇಂಥ ಮಾತುಗಳೇ ಹಿಂದೆಯಿಂದ ಬರ್ತಾ ಇರುತ್ತೆ ಹೊರತು ಅವರನ್ನ ಮುಂದೆ ಬರ್ಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಯಾವಾಗ ಆ ಆಲೋಚನೆಗಳು ಬೇರೆ ತರ ಅಂದ್ರೆ ಒಳ್ಳೆ ರೀತಿನಲ್ಲಿ ಅವರ ಆಲೋಚನೆಗಳು ಬೆಳವಣಿಗೆ ಆಗುತ್ತೋ ಆಗಷ್ಟೇ ರಾಜಕೀಯ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಒಂದು ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಹೆಂಗ್ ಗೊತ್ತಾ, ಎಲ್ಲ ಕ್ಷೇತ್ರಗಳು ನಾವೇನು ಅವಾಗಲೇ ಮಾತಾಡಿದ್ವಿ, ಶಿಕ್ಷಣ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ವೈದ್ಯಕೀಯ ಆಗಿರ್ಬೋದು, ಪ್ರತಿಯೊಂದು ಕ್ಷೇತ್ರಗಳು ಹೆಣ್ಮಗಳು ಮುಂದೆ ಹೋಗ್ತೀಳೆ ಅಂತ ಹೇಳಿದ್ರೆ ಈಗ ಎಲ್ಲೊಂದ್ ಜಾಸ್ತಿ ಅರ್ನ್ ಮಾಡಿದ್ರು ಒಬ್ಬರನ್ನ ಕೆಲಸದವ್ರನ್ನ ಇಟ್ಕೊಂತಾರೆ. ಅದ್ ಬಿಟ್ರೆ ಇನ್ನೂ ಸ್ಟ್ರಗಲ್ ಮಾಡ್ತಿರೋ ಒಮ್ಮೆ ಹೆಂಗಾರ್ತಂದ್ರೆ ಅವಳು ಬೆಳಗ್ಗೆ ಮಕ್ಳೇನಾದ್ರು ಇದ್ರೆ ಮಕ್ಳಿಂದ ಮಾಡ್ಬೇಕು, ಮನೇಲಿ ಯಾರು ಪೇಷಂಟ್ ಇದ್ರೆ ಪೇಷಂಟ್ ಮಾಡ್ಬೇಕು, ಮತ್ತೆ ಅತ್ತೆ ಮಾವ ನೋಡ್ಬೇಕು. ಅವಳಿಗೆ ಹೆಂಗ್ ಗೊತ್ತಾ, ಅವಳಿಗೆ ಲೈಫ್ 100 ಮೀಟರ್ ಸ್ಪೀಡಲ್ಲಿ ಹೆಂಗೆ ಸೈಂಕ್ ಅಂತ ಹೋಗಿ ಬರೋ ತರ ಇರಲ್ಲ ಯಾವುದೇ ಕ್ಷೇತ್ರಗಳು. ಅವಳಿಗೆ ಹರ್ಡಲ್ಸ್ ತರ ಇರುತ್ತೆ. ಒಂದು ಹಾರಿ ಬಟ್ಟೆ ಒಗಿಬೇಕು, ಪಾದ ತೊಳಿಬೇಕು, ಅಡುಗೆ ಮಾಡಬೇಕು, ಹಂಗ್ ಹಾರಾಗಿ ಅವಳ ಡೆಸ್ಟಿನೇಷನ್ ಅವಳು ತಲುಪಬೇಕು. ಸೊ ಹಂಗಾಗಿ ಮಹಿಳೆಯರು ಸ್ವಲ್ಪ ಟಫ್ ಇದ್ರು, ಆದ್ರೂ ಮಹಿಳೆಯರು ಮಾಡ್ತಾ ಇದಾರೆ ಅಂದ್ರೆ ಅದು ನಮಗಿರೋ ಶಕ್ತಿ. ಯಾಕೆ ಈಗ ಫಾರ್ ಎಕ್ಸಾಂಪಲ್ ಹೆಂಗೆ ಅಂತಂದ್ರೆ ಎಲ್ಲಾ ನದಿಗಳಿಗೂ ಯಾಕೆ ಹೆಣ್ಮಕ್ಳನ್ನ ಹೆಸರು ಇಟ್ಟಿದ್ದಾರೆ ಅಂತ ಹೇಳೋದಾದ್ರೆ, ಅವಳು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಜಾಗದಲ್ಲಿ ನಿಲ್ಲಲ್ಲ. ಅವ್ರ ಕೆಲಸ ಕಾರ್ಯಗಳು ಏನೇನಿದೆ ಅಂತ ಹೇಳ್ಬಿಟ್ಟು ಅವಳು ಯೋಚನೆ ಮಾಡ್ದಿರನೆ ನಿರ್ಧಾರವನ್ನ ತಗೊಂಡು ಒಂದಾದ ನಂತರ ಅವರು ಮಾಡ್ತಾನೆ ಹೋಗ್ತಾ ಇರ್ತಾರೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಸಮೇತ, ಮನೆ ಕೆಲಸದಲ್ಲೂ ಸಮೇತ, ಹೊರಗಿನ ಕೆಲಸದಲ್ಲೂ ಸಮೇತ ಅವರ ತೊಡಗಿಸ್ಕೊಂಡು ಅವ್ರ ಕೆಲಸ ಕಾರ್ಯಗಳನ್ನ ಮುಂದುವರಿಸ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಹೆಣ್ಣು ಮಕ್ಕಳನ್ನ ಒಂದು ನದಿಗೆ ಹೋಲಿಸಿರೋದು. ಹಾಗೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಯಾಕೆ ನದಿಗಳಿಗೆ ಹೋಲಿಸ್ತಾರೆ ಅಂತ ಹೇಳಿದ್ರೆ, ಹೆಣ್ಮಕ್ಳನ್ನ ತಡೆಯಕ್ ಆಗಲ್ಲ. ಪರ್ವತ ಮಹಾರಾಜನ್ಗೋಸ್ಕರ ತಡೆಯಕ್ಕೆಲ್ಲ ಸೀಳ್ಕೊಂಡು ಹೋಗ್ತಾಳೆ. ಅಂದ್ರೆ ಹೆಣ್ಮಕ್ಳು ಪ್ರತಿಯೊಂದು ಕ್ಷೇತ್ರದಲ್ಲೂ ನುಗ್ಲೇಬೇಕು, ಅವಳನ್ನ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಸಮುದ್ರದಂತಹ ವಿಶಾಲವಾದ ಸಾಗರವನ್ನ ಸೇರ್ಲೇಬೇಕು ಅವಳು. ಸೊ ಅಷ್ಟು ಶಕ್ತಿ ಇದೆ ಅವಳಿಗೆ ಅಂತ ಕೂಡ ಹೇಳ್ಬೋದು. ಹಾಗೆ ಮಹಿಳೆಯರಿಗೆ ಇಂಥ ಒಂದು ಕ್ಷೇತ್ರ ಸ್ವಲ್ಪ ಕಷ್ಟ ಇದೆ ಮಹಿಳೆಯರಿಗೆ ಹೋಗೋದಿಕ್ಕೆ ಅಂತಂದ್ರೆ ಯಾವ ಕ್ಷೇತ್ರ ಇರ್ಬೋದು? ಅದೇ ಮೇಡಮ್, ನಾನು ಆಗ್ಲೇ ಹೇಳ್ದಂಗೆ ನಾನು ರಾಜಕೀಯ ಕ್ಷೇತ್ರದಲ್ಲೇ ಬಹಳ ಕಷ್ಟ ಇದೆ. ಅಂದ್ರೆ ಅದರಲ್ಲೇ ಅವಕಾಶ ಜಾಸ್ತಿ ಅಂತಾನು ಕೂಡ ನೀವು ಹೇಳಿದ್ರಿ. ಹೌದು, ಅದ್ರಲ್ಲಿ ಅವಕಾಶ ಜಾಸ್ತಿ ಇದೆ. ಬಟ್ ಅಂದ್ರೆ ಅದನ್ನ ಅವರು ಸದುಪಯೋಗ ಪಡಿಸ್ಕೊಳ್ಬೇಕು, ಅವ್ರನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿದ್ರೆ. ಈಗ ಸೊ ಯಾವ ಕ್ಷೇತ್ರದಲ್ಲಿ ಮಹಿಳೆಯರು ಮುಂದೆ ಬರಬೇಕು ಅಂತ ಹೇಳಿದ್ರೆ ಆ ಕ್ಷೇತ್ರದಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅವರಿಗೆ ತುಂಬಾ ಸಪೋರ್ಟಿವ್ ಆಗಿರ್ಬೇಕು. ಸೊ ನಿಮ್ಮ ಮನೆಯವ್ರ ಬಗ್ಗೆ ನಾನು ಕೇಳೋದಾದ್ರೆ, ನಿಮ್ಮ ಮನೆಯವ್ರ ಹೆಸರೇನಂತ ಹೇಳಿದ್ರೆ? ನಮ್ಮ ಮನೆಯವ್ರ ಹೆಸರು ನರಸಿಂಹ ಗಂಧದ ಮನೆ ಅಂತ ಹೇಳಿ. ನಾನ್ ಇಲ್ಲಿ ಕೂತ್ ಮಾತಾಡ್ತಿದ್ದೀನಿ ಅಂತ ಅಂದ್ರೆ, ಇಷ್ಟು ಧೈರ್ಯವಾಗಿ ಸ್ವತಂತ್ರವಾಗಿ ನಾನು ಇಲ್ಲಿ ಬಂದು ಕೂತು ಮಾತಾಡ್ತಾ ಇದ್ದೀನಿ ಅಂದ್ರೆ ನನ್ನ ಕುಟುಂಬ ಹಾಗೆ ನನ್ನ ಮನೆಯವರು, ಅವರು ಬೆನ್ನೆಲುಬಾಗಿ ನನ್ನ ಹಿಂದೆ ನಿಂತಿರೋದಕ್ಕೋಸ್ಕರನೇ ನಾನು ಇಲ್ಲಿ ಬಂದು ಕೂತು ಎಷ್ಟು ಸಪೋರ್ಟ್ ಮಾಡ್ತಾರೆ ನಿಮ್ಮ ಮನೆಯವರು? ಪ್ರತಿಯೊಂದು ವಿಚಾರದಲ್ಲೂ ನನಗೆ ಸಪೋರ್ಟಿವ್ ಆಗಿರ್ತಾರೆ. ಫಸ್ಟ್ ಟೈಮ್ ನಿಮಗೆ ನುಗ್ಗು ನಾನು ಹೆಲ್ಪ್ ಹೆಂಗಿತ್ತು ಅವ್ರು ನಿಮಗೆ, ನಿಮ್ಮ ಒಂದು ಸಪೋರ್ಟ್, ನಿಮ್ಮ ಮನೆಯವ್ರ ಸಪೋರ್ಟ್ ನಿಮಗೆ? ನಮ್ಮ ಮನೆಯವ್ರ ಸಪೋರ್ಟ್ ಯಾವ ತರ ಇತ್ತು ಅಂದ್ರೆ, ನಾನು ಮನೆಯಲ್ಲಿ ಬರೀ ಅಡಿಗೆ ಮನೆಯಲ್ಲಿ ಮಾತ್ರ ಸೀಮಿತಳು ಅನ್ನೋದನ್ನ ಅವರು ತಲೆನಲ್ಲಿ ಇಟ್ಕೊಳ್ದಿರಾ ಪ್ರತಿಯೊಂದು ಜಾಗದಲ್ಲೂ ನನ್ನ ಅವರು ಕರ್ಕೊಂಡು ಹೋಗಿ ಇಂಥ ಜಾಗದಲ್ಲಿ ಈ ತರ ಇರುತ್ತೆ ಪ್ರತಿಯೊಂದನ್ನು ತೋರಿಸಿದ್ರು ಅವರು ನನಗೆ.
ಈ ತರ ಇರುತ್ತೆ, ಈ ತರ ಆಗತ್ತೆ, ನೀನ್ ಈ ತರನೇ ಇದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ವಿಚಾರದಲ್ಲೂ ನನಗೆ ಸಪೋರ್ಟಿವ್ ಆಗಿ ನಿಂತು ಇಲ್ಲಿವರೆಗೂ ನಂಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು. ಓಕೆ, ಈಗ ಮಹಿಳೆಯರ ಸ್ವಾತಂತ್ರ್ಯದ ಬಗ್ಗೆ ಹೇಳಿದ್ರೆ, ಈಗ ನಿಮಗೆ ಮದುವೆಗಿಂತ ಮುಂಚೆ ಸ್ವಾತಂತ್ರ್ಯ ಜಾಸ್ತಿ ಇತ್ತಾ, ಮದುವೆ ಆದ್ಮೇಲೆ ಸ್ವಾತಂತ್ರ್ಯ ಜಾಸ್ತಿ ಸಿಕ್ಕಿದೆ ಅನ್ಸುತ್ತಾ? ನಾನು ಈ ವಿಚಾರದಲ್ಲಿ ಹೇಳ್ಬೇಕು ಅಂದ್ರೆ ನನ್ ಮದ್ವೆ ಆದ್ಮೇಲೆ ಸ್ವತಂತ್ರ ಜಾಸ್ತಿ ಸಿಕ್ಕಿರೋದು. ಹೌದು, ಸರ್ರಿಗೆ ಹಂಗಾರೆ ಕ್ಲಾಪ್ಸ್ ಬರ್ಬೇಕು ಈಗ. ಖಂಡಿತವಾಗ್ಲು. ಓಕೆ, ಎಷ್ಟು ಅಂದ್ರೆ ತುಂಬಾ ಲವ್ ಮಾಡ್ತಾರೆ ನಿಮ್ಗೆ, ಅಷ್ಟು ಸಪೋರ್ಟಿವ್ ಆಗಿದ್ದಾರೆ. ಹೌದು, ಪ್ರತಿಯೊಂದ್ರಲ್ಲೂ ನನ್ಗೆ ಸಪೋರ್ಟಿವ್ ಆಗೇ ನಿಂತಿರ್ತಾರೆ ಅವರು. ಓಕೆ, ನಮ್ಮ ಕಾರ್ಯಕ್ರಮದ ಮುಖಾಂತರ ಅವ್ರಿಗೆ ಏನಾದ್ರು ಹೇಳೋದಾದ್ರೆ? ನಿಮ್ಮ ಸಪೋರ್ಟ್ ಇದೇ ತರನೇ ನನ್ಗೆ ಕೊನೆವರೆಗೂ ಇರ್ಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ನಾನು. ಹಾಗೆ ಇನ್ನು ಅಂತ ಹೇಳಿದ್ರೆ, ಯಾಕೆಂದ್ರೆ ಸಪೋರ್ಟ್ ಇಲ್ಲದೆ ನಮಗೆ ಯಾವುದೇ ಕ್ಷೇತ್ರದಲ್ಲಿ ಮುನ್ನೋಗೋದಕ್ಕೆ ಸಾಧ್ಯ ಇಲ್ಲ. ಸೊ ಹಂಗಂತ ಏನಿಲ್ಲ, ಸಪೋರ್ಟ್ ಇಲ್ಲದೆ ವಿ ಕ್ಯಾನ್ ಸ್ಟ್ಯಾಂಡ್ ಇನ್ ಎವ್ರಿ ಕ್ಷೇತ್ರ ಅಂತ ಹೇಳ್ಬೋದು. ಸೊ ನಿಮಗೆ ರಾಜಕೀಯದಲ್ಲಿ ಇರೋದ್ರಿಂದ ನಿಮಗೆ ರಾಜಕೀಯದಲ್ಲಿ ಯಾರು ತುಂಬಾ ಸ್ಫೂರ್ತಿ? ರಾಜಕೀಯದಲ್ಲಿ ಸ್ಫೂರ್ತಿ ಹೇಳಬೇಕು ಅಂದರೆ ಅದೇ ಐರನ್ ವುಮೆನ್ ಅಂತ ಕರ್ಕೊಂಡಿರುವಂತಹ ನಮ್ಮ ಇಂದಿರಾ ಗಾಂಧಿ ಅವರಾಗಿರ್ಬೋದು, ಹಾಗೇನೆ ದೇವೇಗೌಡರು ಸರ್ ಅಂತ ಹೇಳಿ. ದೇವೇಗೌಡರು ಅಂದ್ರೆ ಗಂಡ್ಮಕ್ಳ ವಿಚಾರದಲ್ಲಿ ಬರಬೇಕು ಅಂದ್ರೆ ದೇವೇಗೌಡರು ಸರ್ ಇರ್ಬೋದು, ಹಾಗೇನೆ ಯಡಿಯೂರಪ್ಪಜಿ ಇರ್ಬೋದು. ಯಾಕೆ ಇಷ್ಟ ಆಗ್ತಾರೆ ನಿಮ್ಗೆ, ಯಾಕೆ ಸ್ಫೂರ್ತಿ ಆಗ್ತಾರೆ ಅವ್ರು ನಿಮ್ಗೆ? ಯಾಕೆ ಸ್ಫೂರ್ತಿ ಅಂತ ಕೇಳೋದಾದ್ರೆ, ಅವರು ನಡ್ಕೊಂಡ್ ಬಂದಿರುವಂತ ಹಾದಿ, ಸಮಾಜದ ಬದಲಾವಣೆಗಳನ್ನ ಅವ್ರು ಯಾವ ರೀತಿ ತಗೊಂಡ್ಬಂದ್ರು, ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟು ಅಂದ್ರೆ ಆಧುನಿಕ ಯುಗದಲ್ಲೂ ಅವರು ಆ ಚಿಂತನೆನಲ್ಲೇ ಇನ್ನೂ ಕಾಲ ಕಳೀತಾ ಇದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ. ಓಕೆ, ಹಂಗಿರುತ್ತೆ. ಓಕೆ, ಈಗ ಸೋಷಿಯಲ್ ಮೀಡಿಯಾಗೆ ಮಹಿಳೆಯರು ಬಲಿ ಆಗ್ತಾ ಇದ್ದಾರಾ? ಅಂದ್ರೆ ಎಲ್ಲದ್ರಲ್ಲೂ ಅದನ್ನ ನಾವು ಕನ್ಸಿಡರ್ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಆಕೆ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಾಳೆ, ಯಾಕೆ ಅವಳ ನಾಲೆಡ್ಜ್ಗೋಸ್ಕರ, ಕೆಲವೊಂದು ವಿಚಾರವನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಾಳೆ. ಪ್ರತಿಯೊಂದರಲ್ಲೂ ಅವಳು ಅದಕ್ಕೆ ಮೀಸಲಾಗಿ ಇರ್ತಾಳೆ ಅಂತ ನಾವು ಹೇಳಿಕೆ. ಕೆಲವರಿಗೆ 30% ಹೇಳ್ತಾರೆ ಏನಂತಂದ್ರೆ, ಮೊಬೈಲ್ ನೋಡಿ ನೋಡಿ ಹಾಳಾಗೋದ್ರು. ಇಲ್ಲ ಇಲ್ಲ ಇಲ್ಲ, ಹಾಗಲ್ಲ. ಕೆಲವರು ಇರ್ತಾರೆ ಮೊಬೈಲ್ ನೋಡಿ ಹಾಳಾಗೋ ಅಂತ ಮಹಿಳೆಯರೇ ಬೇರೆ ಇರ್ತಾರೆ. ಬಟ್ ಅಂದ್ರೆ ಕೆಲವರು ನಾಲೆಡ್ಜ್ಗೋಸ್ಕರ ನೋಡ್ತಿರ್ತಾರೆ, ಅದರಲ್ಲಿ ಒಂದು ಶಿಕ್ಷಣದ ಬಗ್ಗೆ ತಿಳ್ಕೊಳ್ಳೋ ಅಂತದ್ದಾಗಿರ್ಬಹುದು, ಅವರ ವೃತ್ತಿಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಅವರು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಾ ಇರ್ತಾರೆ ಅಷ್ಟೇ ಹೊರತು ಬೇರೆ ದುರ್ಬಳಕೆಗೋಸ್ಕರ ಅವರು ಯೂಸ್ ಮಾಡ್ತಿರೋದು ಅದನ್ನ ನಾನು ಒಪ್ಕೊಳ್ಳಲ್ಲ. ಈಗ ಹೇಗೆ ಅಂತ ಹೇಳಿದ್ರೆ, ಕೆಂಡ ಅಂತ ತಕ್ಷಣ ಬಿಸಾಕಲ್ಲ, ಅದಂದ್ರೆ ಯೂಸ್ಫುಲ್ ಥಿಂಗ್ ಇದೆ. ಹಪ್ಪಳ ಸುಟ್ಕೊಂಡು ತಿನ್ಬೋದು, ಕೈಯಲ್ಲಿ ಮುಟ್ಟಕ್ಕಾಗಲ್ಲ. ಆದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಪಾಸಿಟಿವಿಟಿ ನೆಗೆಟಿವಿಟಿ ಇದ್ದೇ ಇರುತ್ತೆ. ಸೊ ನಮಗೆ ಬೇಕಾಗಿರೋದು ಪಾಸಿಟಿವಿಟಿ ಅಷ್ಟೇ. ಸೊ ಎಂಟಿ ಮೈಂಡ್ ಇಸ್ ಡೆವಿಲ್ ವರ್ಕ್ಶಾಪ್ ಅನ್ನೋ ಹಾಗೆ ನೆಗೆಟಿವಿಟಿ ಯಾವಾಗ್ಲೂ ಕೂಡ ನಮಗೆ ಬ್ಲಾಕ್ ಥಿಂಗ್ಸ್ ಅನ್ನ ನೀಡ್ತಾ ಇರುತ್ತೆ. ಸೊ ನೆಗೆಟಿವಿಟಿ ಥಿಂಕ್ ಅನ್ನ ಬಿಡಿ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಗೆ ಸಪೋರ್ಟ್ ಆಗಿ ಬೇರೆ ಯಾವ ಬದಲಾವಣೆ ಆಗ್ಬೇಕೀಗ? ಎಲ್ಲ ಕ್ಷೇತ್ರದ, ಈಗ ರಾಜಕೀಯ ಸ್ವಲ್ಪ ಟಫ್ ಅಂತ ಹೇಳಿದ್ರೆ, ಈ ಕ್ಷೇತ್ರದಲ್ಲಿ ಮಹಿಳೆ ಇನ್ನಷ್ಟು ಯಾರ ಭಯ ಇಲ್ಲದೆ, ಯಾವುದೇ ಹಂಗಿಲ್ಲದೆ, ಯಾವುದೇ ಅಡೆತಡೆ ಇಲ್ಲದೆ ನುಗ್ಬೇಕು ಅಂತ ಹೇಳಿದ್ರೆ ಯಾವ ಬದಲಾವಣೆ ಆಗಬೇಕು? ಇದ್ರ ಬಗ್ಗೆ ಮಾತಾಡೋಣ, ಅಂದ್ರೆ ಒಂದು ಸಣ್ಣ ಬ್ರೇಕ್ ನಂತರ. ವೀಕ್ಷಕರೇ, ಹೆಣ್ಣೆ ಜಗದ ಕಣ್ಣು ವಿಶೇಷ ಕಾರ್ಯಕ್ರಮ ಮುಂದುವರೆಯುತ್ತೆ ಸಣ್ಣ ವಿರಾಮದ ನಂತರ. ಹೆಣ್ಣೆ ಜಗದ ಕಣ್ಣು ಈ ವಿಶೇಷ ಕಾರ್ಯಕ್ರಮಕ್ಕೆ ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಭವಾನಿ ನರಸಿಂಹ ಗಂಧದ ಮನೆ ಜಿಲ್ಲಾ JDS ಉಪಾಧ್ಯಕ್ಷರು. ಅವಾಗಲೇ ಸಾಕಷ್ಟು ಒಂದಷ್ಟು ನಾವು ವಿಚಾರಣೆ ಮಾಡ್ತಾ ಇದ್ವಿ. ಸೊ ಈಗ ಇನ್ನೊಂದು ಪ್ರಶ್ನೆ ಕೇಳಿದ್ದೆ ನಿಮಗೆ. ರಾಜಕೀಯ ಕ್ಷೇತ್ರದ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಪೋರ್ಟ್ ಬಹಳಷ್ಟು ಮುಖ್ಯ ಆಗಿರುತ್ತೆ. ರಾಜಕೀಯ ಸ್ವಲ್ಪ ಟಫ್ ಅಂತ ಹೇಳಿದ್ರಿ ನೀವು. ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಗೆ ಸಪೋರ್ಟ್ ಆಗಿ ಬೇರೆ ಯಾವೆಲ್ಲ ಬದಲಾವಣೆ ಆಗಬೇಕು? ಹಾಗಾದ್ರೆ ಮಹಿಳೆಯರು ರಾಜಕೀಯಕ್ಕೆ ಬಂದಿದ ತಕ್ಷಣ ಅವರನ್ನ ನೋಡುವಂತಹ ಆಲೋಚನೆಗಳಿದೆಯಲ್ಲ, ಪಾಸಿಟಿವ್ ಥಿಂಕಿಂಗ್ನ ಅವರು ಬೆಳೆಸ್ಕೊಂಡ್ರು ಅಂದರೆ ಮಹಿಳೆ ಇನ್ನೂ ಚೆನ್ನಾಗಿ ರಾಜಕೀಯ ಕ್ಷೇತ್ರದಲ್ಲಿ ಅವರು ಮುಂದುವರಿಸ್ಕೊಂಡು ಹೋಗ್ಬೋದು. ಆ ಕ್ಷೇತ್ರದಲ್ಲಿ ಅವರು, ನಾನು ಇದನ್ನು ಹೇಳಕ್ಕೆ ನಾನು ಬಯಸ್ತೇನೆ. ಹಾಗೆಯೇ
ಓಕೆ, ಇನ್ನೊಂದಷ್ಟು ಏನಪ್ಪಾ ಅಂತ ಹೇಳಿದ್ರೆ, ಈಗ ರಾಜಕೀಯ ಅಂತ ಹೇಳಿದ ತಕ್ಷಣ ಹೆಂಗೆ ಅಂತ ಹೇಳಿದ್ರೆ ಎಲ್ಲಾ ಆಕ್ಟಿವಿಟೀಸ್ನು ಮಾಡ್ತಾ ಇರಬೇಕು. ಅಲ್ಲಿ ಅಲ್ಲೋ ಏನೋ ಕಷ್ಟ ಆಯ್ತಂದ್ರೆ ಅವ್ರಿಗೂ ಹೆಲ್ಪ್ ಮಾಡಬೇಕು. ಏನ್ ಕೆಲಸ ಮಾಡಿದಿರಿ ಅಂತ ನಾವು ನಿಮ್ಗೆ ಓಟ್ ಹಾಕ್ಬೇಕು ಅಂತ ಜನ ಕೇಳ್ತಾರೆ. ಸೊ ಆ ನಿಟ್ಟಿನಲ್ಲಿ ಅವರು ಪ್ರತಿಯೊಂದು ಸ್ಥಳಗಳಲ್ಲಿ ಅವ್ರನ್ನ ಗುರುತಿಸ್ಕೊಬೇಕು. ಅವರಿಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಇನ್ನೊಂದ್ ಕಡೆ ಎಲ್ಲೋ ಏನೋ ಒಂದು ಆಕ್ಟಿವಿಟೀಸ್ ಆಗಿರ್ಬೋದು, ಏನೋ ಒಂದಿಷ್ಟು ಇರುತ್ತೆ, ಅದನ್ನೆಲ್ಲ ಮಾಡಿದಾಗ ಮಾತ್ರ ಜನ ಗುರುತಿಸ್ತಾರೆ. ಒಂದು ನೋಟೆಡ್ ನೇಮ್ ಆಗಿರ್ಬೇಕು ಅವರು. ಸೊ ಆ ಒಂದು ಸಂದರ್ಭದಲ್ಲಿ ಅದೇ ಮಹಿಳೆ ಹಂಗೆ ಹೋದಾಗ ಇಲ್ಲಿ ಮಾಡಕ್ಕೆ ಮನೆ ಕೆಲಸ ಇಲ್ವಾ ಅಂತ ಯೋಚನೆ ಮಾಡ್ತಾರೆ. ಯಾಕೆಂದ್ರೆ ಬೆಳಗ್ಗೆಯಿಂದ ಕ್ಷೇತ್ರದಲ್ಲಿ ತಿರುಗಾಡಿದಾಗ ಇವರು ಇಲ್ಲೇ ಇದ್ದಾರೆ, ಬೆಳಗ್ಗೆ ಅಡುಗೆ ಹೆಂಗ್ ಮಾಡ್ಕೊಂಡ್ರು, ಮಧ್ಯಾಹ್ನ ಬಟ್ಟೆ ಹೆಂಗ್ ತೊಳ್ಕೊಂಡ್ರು, ಸೊ ಅದೆಲ್ಲ ಎಷ್ಟೇ ಬರುತ್ತೆ. ಅದು ಏನೋ ಮಾಡ್ಕೊಂಡಿರ್ತಾರೆ, ಮನೇಲಿ ಕೆಲಸದವ್ರು ಇಟ್ಕೊಂಡಿರ್ತಾರೆ, ಅಥವಾ ಬೇಗ ಎದ್ದು ಮಾಡಿರ್ತಾರೋ, 3 ಗಂಟೆಗೆ ಎದ್ದಿರ್ತಾರೋ. ಇದನ್ನೇ ಮೇಡಮ್ ನಾನು ಹೇಳ್ತಾ ಇರೋದು ಏನಂದ್ರೆ, ಈ ಮಹಿಳೆಯರ ಬಗ್ಗೆ ಇರೋಂತ ಈ ಆಲೋಚನೆಗಳನ್ನ ಪಾಸಿಟಿವ್ ಆಗಿ ತಗೊಳ್ಬೇಕು. ಹೌದೌದು. ಇಲ್ಲ, ಆ ಮಹಿಳೆ ಅವ್ರು ಮಾಡ್ತಾಳೆ, ಅವರು ಬೆಳಗಿಂದ ಅವರು ಏನ್ ಮಾಡಿದ್ದಾರೆ ಏನಿಲ್ಲ, ಇಷ್ಟು ದಿನಗಳ ಬಗ್ಗೆ ಅವರು ಓಡಾಟ ನಡನಾಟ ಎಲ್ಲಾನು ನೋಡಿರ್ತಾರೆ ಅಲ್ವಾ. ಅದನ್ನೆಲ್ಲ ವೀಕ್ಷಿಸಿದಂತಹ ಮತದಾರರು ಏನಿರ್ತಾರೋ ಅವ್ರಿಗೆ ಗೊತ್ತಿರ್ಬೇಕು. ಅದನ್ನ ಪಾಸಿಟಿವ್ ಆಗಿ ಅವ್ರ ಬಗ್ಗೆ ಥಿಂಕ್ ಮಾಡ್ಬೇಕು. ಅವ್ರಿಗೆ ಕೆಲಸ ಮಾಡೇ ಮಾಡ್ತಾರೆ, ಅವ್ರು ಮಾಡ್ತಾರೆ, ಆ ಶಕ್ತಿ ಅವ್ರಿಗಿದೆ ಅನ್ನೋದನ್ನ ಅವರು ಆ ಒಳ್ಳೆ ಆಲೋಚನೆ ಅವ್ರು ಮಾಡಿದ್ರು ಅಂದ್ರೆ ಮಾತ್ರನೇ ನಾವು ಮುಂದಿನ ಹೆಜ್ಜೆ ರಾಜಕೀಯದಲ್ಲಿ ನಾವು ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಆಯ್ತು, ಅವರು ಬೇಗ ಬರ್ಲಿಕ್ಕೆ ಅಲ್ಲೇನೋ ಒಂದು ಆಗಿರ್ತಕ್ಕಂಥ ಸಮಸ್ಯೆಯನ್ನ ಬಗೆಹರಿಸೋದಕ್ಕೋಸ್ಕರ ಅವರು 3 ಗಂಟೆಗೆ ಎದ್ದಿದ್ರು, 4 ಗಂಟೆಗೆ ಅವ್ರ ಗಂಡ ಸಪೋರ್ಟ್ ಮಾಡ್ತಾರೆ, ಅತ್ತೆ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಆ ಸಪೋರ್ಟ್ ಮುಖ್ಯ ಆಗಿರುತ್ತೆ. ಆ ಸಪೋರ್ಟ್ ಇಂದ ಬೇಗ ಬಂದಿರ್ತಾರೆ, ಬೇಗ ಬಂದಿರೋದನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅವರ ಒಂದು ಸಮಯವನ್ನ ಸದುಪಯೋಗ ಪಡ್ಕೊಂಡು ಅವರಿಗೆ ಸಪೋರ್ಟ್ ಅನ್ನ ಮಾಡಬೇಕು. ಥಿಂಕಿಂಗ್ ಲೆವೆಲ್ ಚೇಂಜ್ ಆಗ್ಬೇಕಂತ ನೀವು ಹೇಳಿದ್ರೆ. ಓಕೆ, ಈಗ ಮಹಿಳಾ ಸಬಲೀಕರಣದ ಬಗ್ಗೆ ಮಾತನಾಡೋದಾದ್ರೆ, ನೀವು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಮಹಿಳೆಯರಿಗೆ ಅಂತ ಹೇಳ್ಬಿಟ್ಟೆ 3ರಿಂದ 4% ಬಡ್ಡಿಯನ್ನ ಅನೌನ್ಸ್ ಮಾಡಿದ್ದಾರೆ. ಹಾಗಿರ್ಬೇಕಾದ್ರೆ ಸಂಘ ಸಂಸ್ಥೆಗಳಲ್ಲೂ ಅಷ್ಟೇ ಮಹಿಳೆಯರಿಗೋಸ್ಕರ ಸಣ್ಣ ಕೈಗಾರಿಕೆಗಳೇ ಆಗಿರಬಹುದು, ಪ್ರತಿಯೊಂದರಲ್ಲೂ ಕಡಿಮೆ ಬಡ್ಡಿ ದರದಲ್ಲಿ ಅವರಿಗೆ ಅಂತಾನೆ ಅವಕಾಶ ಕೊಟ್ಟಿದ್ದಾರೆ, ಹಣ ನೀಡ್ತಿದ್ದಾರೆ. ಹಾಗಿರ್ಬೇಕಾದ್ರೆ ಹೆಣ್ಣು ಮಕ್ಕಳು ಇದನ್ನ ಸದುಪಯೋಗ ಪಡಿಸ್ಕೊಂಡು ಅವ್ರದೇ ಆದಂತಹ ಕೆಲಸ ಕಾರ್ಯಗಳನ್ನ ತೊಡಗಿಸ್ಕೊಂಡು ಅವರು ಅಭಿವೃದ್ಧಿ ಪಥದಲ್ಲಿ ನಡಿಬೇಕು ಅಂತ ನಾನು ಹೇಳ್ತಿದ್ದೀನಿ. ಅವರ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನ ಮಾಡ್ಕೊಳ್ಬೇಕು. ಸದುಪಯೋಗ ಪಡಿಸ್ಕೊಂಡು, ಹೌದು, ಎಲ್ಲದನ್ನ ಕೂಡ ಸದುಪಯೋಗ ಪಡಿಸ್ಕೊಂಡು ಅವ್ರು ಏನ್ ಕೆಲಸ ಮಾಡ್ತಾರೆ ಆ ಕ್ಷೇತ್ರದಲ್ಲಿ ಅವ್ರ ಅಭಿವೃದ್ಧಿಯನ್ನ ಕಾಣ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಓಕೆ ಮೇಡಮ್, ಹಾಗೆ ಬಜೆಟ್ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಬಜೆಟ್ ಬಗ್ಗೆ ಹೇಳಬೇಕು ಅಂದ್ರೆ ಆಶಾ ಕಾರ್ಯಕರ್ತೆಯರ ವೇತನದ ಬಗ್ಗೆ ನಾನು ಹೇಳ್ತೇನೆ. ಅದು ಇನ್ನೂ ಅವರು ವೇತನದ ಬಗ್ಗೆ ಅವ್ರಿನ್ನೂ ಏನು ಸರಿಯಾದ ಆಶಾ ಕಾರ್ಯಕರ್ತರಿಗೆ ವೇತನ ಬಡ್ತಿ ಸರಿಯಾಗಿ ಆಗಿಲ್ಲ ಅನ್ನೋದು ಬಂದು, ಹಾಗೇನೆ ಪೌರ ಕಾರ್ಮಿಕರು ಅವರು ಕಾಯಂ ಆಗಿ ಗುತ್ತಿಗೆನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪೌರ ಕಾರ್ಮಿಕರು ಎಲ್ಲರೂ ಮಹಿಳೆಯರು ಅವ್ರಿಗೆ ಕಾಯಂ ಆಗಿ ಕೆಲಸ ಮಾಡೋ ಅಂತದನ್ನು ಅವ್ರಿಗೆ ಪರ್ಮನೆಂಟ್ ಕೆಲಸ ಅಂತ ಹೇಳಿ ಅವ್ರು ಇನ್ನೂ ಅನೌನ್ಸ್ ಮಾಡಿಲ್ಲ. ಇದು ಒಂದ್ರ ಬಗ್ಗೆ ನಿರಾಶೆ ಅಂದ್ರೆ ಕೇಳ್ಬಿಟ್ಟೆ. ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ಸಿಹಿ ಕಹಿನೇ ಜಾಸ್ತಿ ಬಜೆಟ್ ಅಂತ ಏನ್ ನಮಗೆ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ಹಿಂಗ್ ದಬಾಕೆ ಸ್ವಲ್ಪ ತುಪ್ಪ ಸವರ್ದಂಗಿದೆ ಅಂತ ಫೀಲ್ ಆಯ್ತು. ಓಕೆ, ಸೊ ಈಗ ಏನಪ್ಪಾ ಅಂತ ಹೇಳಿದ್ರೆ ಆಗಸ್ಟ್ 15, 1947 ವುಮೆನ್ ಫ್ರೀಡಮ್ ಅಂತ ಹೇಳಿದ್ರೆ ಗಾಂಧೀಜಿಯವರು ಏನು ಯೋಚನೆ ಮಾಡಿದ್ರು ಅಂತ ಹೇಳಿದ್ರೆ, ರಾಷ್ಟ್ರಪಿತ ಗಾಂಧೀಜಿಯವರು ಮಧ್ಯರಾತ್ರಿ 12 ಗಂಟೆಗೆ ಮಹಿಳೆಯರು ವಾಕ್ ಮಾಡಿದ್ರೆ, ಓಡಾಡಿದ್ರೆ ನಡು ರಸ್ತೆಯಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ದಕ್ಕೂ ಫಲಕಾರಿ ಅಂತ ಹೇಳಿದ್ರು. ಹೌದಾ? ಹಾಗಾದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ಯಾ ಏನಂತ ಹೇಳಿದ್ರೆ, ಸೊ ಫರೀದಾಬಾದ್ನಲ್ಲಿ ಒಂದು ಮೂವಿಂಗ್ ಮ್ಯಾನಲ್ಲಿ ಚಲಿಸ್ತಾ ಇರೋ ವ್ಯಾನಲ್ಲಿ ಗ್ಯಾಂಗ್ ರೇಪ್ ಆಗಿದೆ 2025 ಜಾನಲ್ಲಿ. ಹಾಗೆ ಕೋಲ್ಕತ್ತಾ KG RG ಮೆಡಿಕಲ್ ಕಾಲೇಜಲ್ಲಿ ರೇಪ್ ಕೇಸ್ ಆಗಿರ್ಬೋದು. ಹಾಗೆ ಕೊಯಂಬತ್ತೂರು ಗ್ಯಾಂಗ್ ರೇಪ್ ಕೇಸ್ ಆಗಿದೆ. ಕರ್ನಾಟಕದ ಹಂಪಿಯಲ್ಲಿ ಒಂದು ಗ್ಯಾಂಗ್ ರೇಪ್ ನಡೀತು 2026. ಸೊ ರೇಪ್ ಕೇಸ್ ಹೋಗಿ ಗ್ಯಾಂಗ್ ರೇಪ್ ಆಗಿದೆ ಈಗ. ಸೊ ಏನು ಕಾನೂನು ಬದಲಾವಣೆ ಆಗ್ಬೇಕು ನಮ್ಮ ಮಹಿಳೆಯರಿಗೆ? ನಮಗೆ ಎಲ್ಲರೂ ವರ್ಕ್ ಮಾಡೋಣ ಅಂದ್ರೆ ಅಲ್ಲೊಂದು ಈ ಥರ ಎಲ್ಲ ಇನ್ಸಿಡೆಂಟ್ಸ್ ನೋಡಿದಾಗ ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ. ಹೌದಾ, ಎಲ್ಲರೂ ಹಿಂಗೇನಾ ಅಂತ ಅನ್ಸುತ್ತೆ. ಇನ್ನು ಏನು ಕಾನೂನು ಬದಲಾವಣೆ ಆಗ್ಬೇಕು ಹಾಗಾದ್ರೆ ಮಹಿಳೆಯರಿಗಾಗಿ? ಎಸ್ಪೆಷಲಿ ಗಂಡ್ಮಕ್ಳು ಹೆಂಗೋ ನಡೆದಾಡ್ತಾರೆ ಈಗ ಹೆಂಗೆ ಅಂತ ಹೇಳಿದ್ರೆ, ಗಂಡ್ಮಕ್ಳು ಸಣ್ಣ ಮಕ್ಳು ಇರ್ತಾರಲ್ಲ ಅವ್ರಿಗೂ ಸೇಫ್ ಇಲ್ಲ ಇಲ್ಲಿ. ದೊಡ್ಡ ಹೆಣ್ಮಕ್ಳು ಬಿಡಿ, ಸಣ್ಣ ಹೆಣ್ಮಕ್ಳು ಕೂಡ ಅಲ್ವಾ. ಮತ್ತೆ ಏನಾದ್ರು ಕೇಳೋದಕ್ಕೆ ಹೋದ್ರೆ ಅವಳು ಹಾಕಿರೋ ಬಟ್ಟೆ ಆ ಥರ ಆಯ್ತು. 6 ವರ್ಷದ ಮಗು ಏನ್ ಬಟ್ಟೆ ಹಾಕಿತ್ತು? ಆ ಮಗುವಿನ ದೇಹದಲ್ಲಿ ಏನ್ ಬದಲಾವಣೆಗಳಾಗಿದ್ದು? ಈ ತರ ಬಂದಾಗ ಏನ್ ಕಾನೂನು ಬದಲಾವಣೆ ಆಗ್ಬೇಕು ಹಾಗಾದ್ರೆ? ಈ ಆಧುನಿಕ ಯುಗದಲ್ಲಿ ಕಾನೂನು ಇನ್ನೂ ಹೆಚ್ಚಿನ ಕ್ರಮ ತಗೊಳ್ಬೇಕು. ಈ ತರ ದುಷ್ಕೃತ್ಯಗಳನ್ನ ಮಾಡುವಂತಹ ಮೆಂಟಾಲಿಟಿ ಇದೆಯಲ್ಲ, ಅವರಿಗೆ ಈ ಕಾನೂನನ್ನ ಇನ್ನೂ ಹೆಚ್ಚಾಗಿ ಅವರಿಗೆ ಅರಿವನ್ನ ಮೂಡಿಸ್ಬೇಕು. ಈ ಅರಿವು ಬರೀ ಗಂಡ್ಮಕ್ಳಲ್ಲಿ ಮಾತ್ರ ಮೂಡಿಸೋದಲ್ಲ, ಹೆಣ್ಮಕ್ಳಲ್ಲೂ ಈ ಅರಿವನ್ನ ಮೂಡಿಸ್ಬೇಕು. ಫಸ್ಟ್ ಹೆಣ್ಣು ಮಕ್ಕಳಿಗೆ ಗೌರವ ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಅವರು ಅರಿವನ್ನ ಮೂಡಿಸ್ಬೇಕಾಗತ್ತೆ. ಹಾಗೆಯೇ ಹೆಣ್ಣು
ಒಂದು ಗೌರವಾನ್ವಿತ ಸ್ಥಾನಮಾನದಲ್ಲಿ ನಾವು ನೋಡಬೇಕು ಅವರನ್ನ ಅನ್ನೋದ್ರ ಬಗ್ಗೆ ಅವರು ತಿಳಿ ಹೇಳ್ಬೇಕು ಅವ್ರಿಗೆ. ತಿಳಿ ಹೇಳ್ಬೇಕು. ಈಗ ಏನಪ್ಪಾ ಅಂತ ಹೇಳಿದ್ರೆ, ಈಗ ಒಬ್ಬ ತಾಯಿಗೆ ಒಂದು ಗಂಡು ಮಗು ಒಂದು ಹೆಣ್ಮಗು ಅಂದ್ರೆ ಹೆಣ್ಮಗಳಿಗೆ ನೀನ್ ಈ ತರ ಹೊಟ್ಟೆ ಹಾಕ್ಬೇಡ, ಇಲ್ಲಿ ಹೊರಗೆ ಹೋಗ್ಬೇಡ, ಅಲ್ಲಿ ಹೋಗ್ಬೇಡ, ಅಲ್ಲಿ ನಿಂತ್ಕೊಡ, ಅಲ್ಲಿ ಗಂಡಸ್ರದ್ರಲ್ಲಿ ಹೋಗ್ಬೇಡ, ಅದನ್ನ ಹೇಳ್ಬೇಡ, ಅಲ್ಲೇ ನಿನ್ ಮಗನಿಗೆ ಹೇಳ್ಕೊಡು. ಆ ಮಗು ಹೋಗ್ತಿದ್ರೆ ರೆಸ್ಪೆಕ್ಟ್ ಕೊಡು, ಅವಳಿಗೆ ಅವಳ ಹತ್ರ ಬಟ್ಟೆ ಹಾಕೊಂಡಿರೋದ್ರೆ ರೆಸ್ಪೆಕ್ಟ್ ಕೊಡು, ಏನಿದೆ ವ್ಯತ್ಯಾಸ? ಸೊ ಅದನ್ನ ನಾವು ಒಬ್ಬ ಗಂಡ್ ಮಗನ್ ಕೂಡ ಕಲಿಸ್ಬೇಕು ಅಂತ ನೀವು ಹೇಳ್ತಾ ತಾಯಿ ಮನೆಯಲ್ಲಿ ಗಂಡು ಮಕ್ಕಳಿಗೆ ಯಾವ ರೀತಿ ಸಂಸ್ಕೃತಿ ಬದ್ಧವಾಗಿ ಅವರು ಹೇಳ್ಕೊಡ್ತಾರೋ ಆ ರೀತಿ ಮಕ್ಕಳು ನಡೀತಾ ಹೋಗ್ತಾ ಇರ್ತಾರೆ. ಈ ವಿಚಾರದಲ್ಲಿ ನಾನು ಹೇಳಬೇಕು ಅಂದರೆ ಪ್ರತಿಯೊಂದು ಮಾತೃನೂ ತನ್ನ ಮಕ್ಕಳಿಗೆ ಒಳ್ಳೆ ರೀತಿನಲ್ಲೇ ಬುದ್ಧಿವಾದನ ಹೇಳಿರ್ತಾರೆ. ಹೌದೌದು, ತಾಯಿ ಮೊದಲ ಅಂತ ಹೇಳ್ತಾರಲ್ಲ, ಮೊದಲ ಮನೆಯ ಪಾಠಶಾಲೆ. ತಾಯಿಯಂತೆ ಸೀರೆ ನೂಲಿನಂತೆ ಸೀರೆ ತಾಯಿಯಂತೆ ಮಕ್ಕಳು ಅಂತ ಗಾದೆ. ಆದ್ರೆ ತಾಯಿ ಹೇಳ್ಕೊಟ್ಟಿರ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಂದಿರತಕ್ಕಂಥ ಮೊಬೈಲ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಗಳು ಏನೇನು ಆಕ್ಟಿವಿಟೀಸ್ ನೋಡಿರ್ತಾರೆ. 90s ಮದರ್ಸಿಗಂತೂ ಮೊಬೈಲಿಂದ ಓಕೆ ಗೊತ್ತಿದೆ, ಅದಕ್ಕಿಂತ ಮುಂಚೆ ಅಮ್ಮಂದ್ರಿಗೆ ಮಕ್ಕಳು ಮೊಬೈಲ್ ಏನ್ ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ. ಸೊ ನಾವೀಗ ಎಷ್ಟು ಕಣ್ಣಿಡ್ಬೇಕಂದ್ರೆ ಮಕ್ಕಳಿಗೆ ಮೊಬೈಲ್ ಏನ್ ಆಕ್ಟಿವಿಟೀಸ್ ಮಾಡ್ತಾರೆ ಏನು ಅಂತ ಎಲ್ಲದನ್ನು ಕೂಡ ಮಾಡಬೇಕು. ಹಾಗೆ ಇದ್ರ ಬಗ್ಗೆ ಹೇಳ್ತೀರಾ? ಬಜೆಟ್ ಬಲ್ಲಿ ಹೇಳಿದ್ರು 16 ವರ್ಷದ ಮಕ್ಕಳಿಗೆ ಮೊಬೈಲ್ನ ಬ್ಯಾನ್ ಮಾಡಿದ್ರೆ, ಅದ್ರ ಬಗ್ಗೆ ಹೇಳ್ತೀರಾ? ಬಜೆಟ್ನಲ್ಲಿ ಅವರು 16 ವಯಸ್ಸಿನ ಮಕ್ಕಳಿಗೆ ಮೊಬೈಲ್ನ ನೋಡಬೇಡಿ ಅಂತ ಹೇಳಿದ್ರು. ಈಗ ಮನೆಯಲ್ಲಿ ಮಗು ಒಂದು ಹಠ ಮಾಡ್ತು ಅಂತಂದ್ರೆ ಮೊಬೈಲ್ನ ಕೊಡಲೇಬೇಕಾಗತ್ತೆ. ಪ್ರತಿಯೊಂದು ತಾಯಂದ್ರಿಗೂ ನಾನು ಹೇಳ್ತಾ ಇರೋದು ಅಲ್ಲದ. ಓಕೆ, ಅದನ್ನ ಈಗ ನಾವು ಕಲಿಸ್ಕೊಂಡು ಬಂದಿರೋದು. ಈಗ ಮೊಬೈಲ್ ಕೊಡದಲ್ಲೇ ಬೇರೆ ಏನೆಲ್ಲ ಮಾಡ್ಬೋದು? ಆಸ್ ಎ ತಾಯಿಯಾಗಿ ನೀವು ಕೂಡ ತಾಯಿ ಅಂತ ಹೇಳಿದ್ರೆ ಬೇರೆ ಚಟುವಟಿಕೆಗಳಲ್ಲಿ ಅವರನ್ನ ನಿರಂತರವಾಗಿ ಅವರನ್ನ ಬ್ಯುಸಿ ಇಡಬೇಕು. ಈ ಕಲಾಕೃತಿಗಳಲ್ಲಾಗಿರಬಹುದು, ಅವರು ಮಾಡುವಂತಹ ಅಡಿಗೆ ಕೆಲಸಗಳಲ್ಲಿ, ನಮ್ಮ ಕಾರ್ಯಕ್ರಮ ನಾವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಅವರನ್ನ ಬ್ಯುಸಿ ಇಡುವಂತದ್ದಾಗಿರ್ಬೋದು. ಹೊರಗಡೆ ಅಂಗಡಿಗಳಿಗೆ ಇಂಥ ವಸ್ತುಗಳನ್ನ ತಗೊಂಡ್ ಬನ್ನಿ, ನಮ್ಗೆ ಹೆಲ್ಪ್ ಆಗತ್ತೆ, ಒಂದು ಜವಾಬ್ದಾರಿಯನ್ನ ಅವರಿಗೆ ಕೊಟ್ಟಾಗ ಮಾತ್ರನೇ ಈ ಮೊಬೈಲ್ ನ ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಿಂದೆ ಮನೆಯಿಂದ ಹೊರಗಿಂದ ಮನೆಗೆ ಹೇಳ್ಕೊ ಬರ್ತಿದ್ವಿ, ಈಗ ಮನೆಯಿಂದ ಹೊರಗೆ ದಬ್ಬ ತರ ಆಗಿದೆ. ಹಾಗೆ ಈಗ ನೀವು ಶಿವಮೊಗ್ಗದರೇ ಅಲ್ವಾ? ನಿಮ್ಮ ಎಜುಕೇಶನ್ ಅಂತ ಹೇಳಿದ್ರೆ ಡಿಗ್ರಿ ಅಂತ ಹೇಳಿದ್ರಿ. ಈಗ ನಮ್ಮ ಶಿವಮೊಗ್ಗದಲ್ಲಿ ಮಹಿಳೆಯರಿಗೆ ಸೇಫ್ ಇದೆಯಾ? ಈ ವಿಚಾರವಾಗಿ ನಾನ್ ನೋಡಿರೋ ಪ್ರಕಾರ 11 ಗಂಟೆ ರಾತ್ರಿನಲ್ಲೂ ಶಿವಮೊಗ್ಗದಲ್ಲಿ ಮಹಿಳೆಯರು ಧೈರ್ಯವಾಗಿ ಓಡಾಡ್ತಿದ್ದಾರೆ ಮೇಡಮ್. ಹೌದು, ಖಂಡಿತ ಅಷ್ಟು ಬಿಗಿ ಭದ್ರತೆ ಇದೆ ನಮ್ಮ ಶಿವಮೊಗ್ಗ. ಹೌದು, ಬಿಗಿ ಭದ್ರತೆಯಿಂದನೇ ಇದೆ ಶಿವಮೊಗ್ಗ. ಓಕೆ, ನೀವು ನಿಮ್ಮ ಬಾಲ್ಯದ ಬಗ್ಗೆ ಒಂದಷ್ಟನ್ನ ಹೇಳೋದಾದ್ರೆ, ನಿಮ್ಮ ಬಾಲ್ಯ ಹೇಗಿತ್ತು? ಆಗಿನ ಬಾಲ್ಯ ಬಹಳ ಚೆನ್ನಾಗಿತ್ತು. ನಾವು ಹೇಳೋದಾದ್ರೆ ಆಟ ಆಡ್ಕೊಂಡು ಓದ್ಕೊಂಡು ತುಂಬಾ ಖುಷಿಯಿಂದ ಕಳೀತಾ ಇದ್ವಿ. ನಾವೊಂದು ಸ್ನೇಹಿತರ ಜೊತೆನೇ ಆಗಿರ್ಬೋದು, ಬಹಳ ಖುಷಿಯಿಂದ ಕಳೀತಾ ಇದ್ವಿ. ಅಂದ್ರೆ ಆಗ ಆಟ ಹೇಗಿತ್ತು ಅಂದ್ರೆ ಒಂದ್ ಮೂಲೆನಲ್ಲಿ ಒಬ್ರೇ ಕೂತ್ಕೊಂಡು ಆಡುವಂತ ಆಟಗಳಲ್ಲ, 5-6 ಜನ ಕೂತು ಆಡುವಂತ ಆಟಗಳಾಗಿತ್ತು. ಆಗ ನಮ್ಮ ಬುದ್ಧಿ ಬೆಳವಣಿಗೆನೂ ಚೆನ್ನಾಗ್ ಆಗ್ತಾ ಇತ್ತು. ಅಂದ್ರೆ ಯಾರ ಜೊತೆ ಯಾವ ತರ ನಾವು ಬೆರಿಬೇಕು ಅನ್ನೋದನ್ನು ಸಮೇತ ಆ ಬಾಲ್ಯದಲ್ಲಿ ನಮ್ಗೆ ಗೊತ್ತಾಗ್ತಾ ಇತ್ತು. ಬಹಳ ಚೆನ್ನಾಗಿ ನಾನು ಬಾಲ್ಯನ ಕಳೆದಿದ್ದೀನಿ. ಓಕೆ, ನೀವು ಸ್ಕೂಲಲ್ಲಿ ಹೋಗುವಾಗ ನಿಮ್ಗೆ ನಿಮ್ಮ ಟೀಚರ್ ಕೇಳಿರ್ತಾರೆ ನೀವು ಏನಾಗಬೇಕು ಆಫ್ಟರ್ ಫಿನಿಶಿಂಗ್ ಎಜುಕೇಶನ್ ಅಂತ ಕೇಳಿರ್ತಾರೆ. ಅವಾಗ ಏನಂತ ಆನ್ಸರ್ ಕೊಟ್ಟಿದ್ರು ನೀವು? ನಾನು ಹೇಳಿದ್ದು ಒಂದೇ, ನಾನು ರಾಜಕೀಯ ಕ್ಷೇತ್ರದಲ್ಲಾದ್ರೂ ಇರಬೇಕು, ಇಲ್ಲ ಸಮಾಜ ಸೇವೆನಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಬೇಕು ಅಂತ ನಾನು ಹೇಳಿದ್ದೆ. ಓಕೆ, ನೀವೇನ್ ಅಂದಿದ್ರೆ ಅದನ್ನೇ ಆಗಿದ್ದೀರಾ? ಅದನ್ನೇ ಆಗಿದೆ. ನಾವಂತೂ ಏನ್ ಅಂದಿದ್ರು ನೆನಪು ಇಲ್ಲ. ಈಗ ಈ ಪ್ರಶ್ನೆಯನ್ನ ನನ್ನ ಕೇಳಿದ್ರು ಟೀಚರು. ಆ ಕೇಳಿದ್ರ ಸಂದರ್ಭದಲ್ಲಿ ನಾನು ಈ ವಿಚಾರವನ್ನ ನಾನು ಹೇಳಿದ್ದೆ. ಅದ್ರ ಪ್ರಕಾರ ನಾನು ಈಗ ನಡಿಕೆ ಕ್ಷೇತ್ರಕ್ಕೆ ನನ್ನ ಮನಸ್ಸಿನಲ್ಲಿ ನನ್ಗಿತ್ತು, ನಾನೊಂದು ಸಮಾಜ ಸೇವೆನಲ್ಲಿ ನನ್ನನ್ನ ನಾನು ತೊಡಗಿಸ್ಕೊಳ್ಬೇಕು ಅಂತ. ಅದು ರಾಜಕೀಯ ಕ್ಷೇತ್ರದಿಂದ ನಾನು ಸಮಾಜ ಸೇವೆನಲ್ಲಿ ತೊಡಗಿಸ್ಕೊಳ್ತಾ ಇದ್ದೀನಿ. ಓಕೆ, ರಾಜಕೀಯದಲ್ಲಿ ಏನಾಗ್ಬೇಕಂತ ಅನ್ಕೊಂಡಿದ್ದೀರಾ ಮೇಡಮ್? ಈಗ ಬರುವಂತ ದಿನಗಳಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಎಲೆಕ್ಷನ್ಗೆ ನಾನು ನಿಲ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಮೇಡಮ್. ಓಕೆ, ಜನರ ಸಪೋರ್ಟ್ ಅನ್ನು ನಮ್ಮ ಚಾನಲ್ ಮುಖಾಂತರ ಕೇಳ್ಬೋದು. ನಮ್ಮ ಚಾನಲ್ ಮುಖಾಂತರ ಜನರ ಸಪೋರ್ಟ್ ಅನ್ನ ಕೇಳಿ ಹೇಗೆ ಕೇಳ್ತೀರಾ? ಏನೆಲ್ಲ ನೀವು ಜನರ ಆಶ್ವಾಸನೆಗಳನ್ನ ಈಡೇರಿಸ್ತೀರಾ? ನೀವು ಹೇಗೆ ಅವರಿಗೆ ನೀವು ಸಹಾಯವನ್ನ ಮಾಡ್ತೀರಾ? ಹೇಗೆ ಅವರಿಗೆ ಬೇಕಾದಂಥ ಸಮಯದಲ್ಲಿ ಅವೈಲೇಬಲ್ ಇರ್ತೀರಾ? ಹೇಳಿ ಹಾಗಾದ್ರೆ ಜನರಿಗೆ. ನಾನೊಂದು ಗೃಹಿಣಿಯಾಗಿ ಮನೆಯಲ್ಲಿ ಯಾವ್ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸ್ತೀನಿ ಅಂತ ನನಗೆ ಗೊತ್ತಿರತ್ತೆ. ಅದೇ ರೀತಿ ನಮ್ಮ ಕ್ಷೇತ್ರದಲ್ಲೂ ಸಮೇತ ಪ್ರತಿಯೊಂದು ಮಹಿಳೆಯರು ಬೆಳಗ್ಗೆ ಎದ್ರು ಅಂದ್ರೆ ನೀರಿಗಾಗಿ ಅವರು ಹೋರಾಟ ಮಾಡ್ತಾ ಇರ್ತಾರೆ. ಒಂದು ಕರೆಂಟ್ಗಾಗಿ ಹೋರಾಟ ಮಾಡ್ತಾ ಇರ್ತಾರೆ. ಹಾಗೇನೆ ಒಳಚರಂಡಿ ವ್ಯವಸ್ಥೆಗಳಿಗೋಸ್ಕರ ಅವರು ಬಹಳನೇ ಹೋರಾಟ ಮಾಡ್ತಾ ಇರ್ತಾರೆ. ಆ ಕಡೆ ವಾಸನೆ ಬರ್ತಾ ಇರುತ್ತೆ, ಈ ಕಡೆ ವಾಸನೆ ಬರ್ತಾ ಇರುತ್ತೆ, ಸೊಳ್ಳೆಗಳ ಕಾಟ, ಪ್ರತಿಯೊಂದನ್ನು ಹೇಳ್ತಾನೆ ಇರ್ತಾರೆ. ಹಾಗೆ ಕಂದಾಯ ಕಟ್ಟೋದ್ರಿಂದ ಹಿಡಿದು ಅವರು ಪರದಾಡ್ತಾ ಇರ್ತಾರೆ.
ಇದು ಎಲ್ಲವನ್ನು ನಾನು ಈ ಮುಖಾಂತರ ನಾನು ತಿಳಿಸೋದೇನೆಂದರೆ, ನಾನು ನಿಮ್ಮ ಜೊತೆ ಸದಾಕಾಲ ನಿಮ್ಮ ಜೊತೆ ನಾನು ನಿಮ್ಮವಳಾಗಿ ನಾನು ಇರ್ತೀನಿ. ನಾನು ನಿಮ್ಮ ಸೇವೆಯಲ್ಲಿ ಸಮಾಜ ಸೇವೆಯಲ್ಲಿ ಸದಾಕಾಲ ನನ್ನನ್ನು ನಾನು ತೊಡಗಿಸ್ಕೊಳ್ತೀನಿ ಅಂತ ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಓಕೆ, ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಸದಾ ನಾನು ಸಿದ್ಧ ಅಂತ ನೀವು ಹೇಳ್ತಾ ಸದಾ ನಾನು ಸಿದ್ಧವಾಗಿರ್ತೀನಿ. ಓಕೆ ಮೇಡಮ್, ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಹೆಣ್ಣೆ ಜಗದ ಕಣ್ಣು ಒಂದು ಕಾನ್ಸೆಪ್ಟ್ ಏನಿದೆಯಲ್ಲ, ಹೆಣ್ಣೆ ಜಗದ ಕಣ್ಣು, ಅದ್ರ ಬಗ್ಗೆ ಒಂದು 2 ಲೈನ್ ಹೇಳೋದಾದ್ರೆ. ಹೌದಾ, ಹೆಣ್ಣು ಜಗದ ಕಣ್ಣು ಹಾಗಾದ್ರೆ? ಹೌದು, ಹೆಣ್ಣು ಪ್ರತಿಯೊಂದು ಕ್ಷೇತ್ರದಲ್ಲೂ ಅವಳು ಕಣ್ಣಾಗಿ ಬೆಳೀತಾ ಇದ್ದಾಳೆ ಮೇಡಮ್. ಹಾಗಾಗಿ ನೀವು ಹೇಳಿರೋ ಕಾನ್ಸೆಪ್ಟು ಖಂಡಿತವಾಗ್ಲೂ ಅದು ನಿಜಾನೇ. ಹೌದು, ಯಾಕೆ ಅಂತ ಹೇಳಿದ್ರೆ ಮನೇಲಿರೋ ಗಂಡು ಮಗ ಬಂದ್ಬಿಟ್ಟು ಅಮ್ಮ ನನ್ನ ಪೆನ್ನಲ್ಲಿ, ಅಮ್ಮ ನನ್ನ ಕೀಯಲ್ಲಿ, ಅಮ್ಮ ನನ್ನ ಬೈಕಲ್ಲಿ, ಅಮ್ಮ ನನ್ನ ಟವಲಲ್ಲಿ, ಅಮ್ಮ ನನ್ನ ಶರ್ಟಲ್ಲಿ. ಹೆಣ್ಣು ಒಂದೇ ನಿಮಿಷದಲ್ಲಿ ಅವಳು ಎಲ್ಲವನ್ನೂ ಆಲ್ರೌಂಡರ್. ಅವರಿಗೆ ಅವಳ ಮನೇಲಿ ಅಡುಗೆ ಮಾಡಿದ್ರೆ ಹೋಟೆಲ್ ಊಟ ತಿಂದು ಹೊಟ್ಟೆ ಉಬ್ರಿಸುತ್ತೆ. ಹೌದು, ಅವಳಿಲ್ಲ ಅಂದ್ರೆ ಬಟ್ಟೆ ತೊಳೆದ ಲೇಟ್ ಆಗತ್ತೆ. ಆಕೆ ಹೆಣ್ಣು ಜಗದ ಕಣ್ಣು, ಮನೆಯ ಕಣ್ಣು. ಹೆಣ್ಣು ಅಂದ್ರೆ ಜಗಮಾತೆ ಅಂತ ಹೇಳ್ಬೋದು. ಭೂಮಿ ತೂಕದ ಹೆಣ್ಣು ಅಂತ ಹೇಳಿದ್ರೆ ಎಲ್ಲದನ್ನ ಸಹಿಸ್ಕೋತಾಳೆ ಅವಳು. ಸೊ ಹಾಗಾಗಿ ಒಂದು ಮಗುವಿಗಾಗಿ ತನ್ನ ಬಾಡಿ ಶೇಪನ್ನೇ ಕಳ್ಕೊತಾಳೆ. ಸೊ ಮನೆಗಾಗಿ ಸ್ಯಾಕ್ರಿಫೈಸ್ ಮಾಡ್ತಾಳೆ. ಮತ್ತೆ ಈಗ ರಾಜಕೀಯ ಕ್ಷೇತ್ರದ ನೀವು ಕೂಡ ಕಾಲಿಡ್ತಿದ್ರೆ ಬಹಳ ಅದ್ಭುತ. ನಿಮ್ಮ ರಾಜಕೀಯ ಜೀವನಕ್ಕೆ ನಮ್ಮ ಕಡೆಯಿಂದ ಪ್ರೋತ್ಸಾಹ ಸದಾ ಇದ್ದೇ ಇರುತ್ತೆ. ನಿಮ್ಮ ರಾಜಕೀಯ ಜೀವನ ಬಹಳಷ್ಟು ಸೊಗಸಾಗಿರ್ಲಿ ಮೇಡಮ್. ಧನ್ಯವಾದಗಳು. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀರಿ. ಮಹಿಳೆಯರು ಆಗಿರ್ಬೋದು, ಮಹಿಳೆಯ ಸಬಲೀಕರಣ ಆಗಿರ್ಬೋದು, ರಾಜಕೀಯ ಕ್ಷೇತ್ರದ ನಿಮಗೆ ಸ್ಫೂರ್ತಿ ಯಾರಾಗಿರ್ಬೋದು, ಹಾಗೆ ರಾಜಕೀಯ ಶಿಕ್ಷಣ ಎಲ್ಲ ಕ್ಷೇತ್ರದ ಬಗ್ಗೆ ಒಂದು ಕೂಲಂಕುಷವಾಗಿ ಒಂದು ಸವಿಸ್ತಾರವಾಗಿ ನಮಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಮೇಡಮ್. ನಿಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದ್ದು ಬಹಳ ಖುಷಿಯಾಗಿತ್ತು ನನಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಭವಾನಿ ನರಸಿಂಹ ಗಂಧದ ಮನೆಯವರಿದ್ರು, ಜಿಲ್ಲಾ JDS ಉಪಾಧ್ಯಕ್ಷರು. ಬಹಳಷ್ಟು ಸೊಗಸಾಗಿ ಮಾತನಾಡಿದ್ರು, ಬಹಳಷ್ಟು ಸುಂದರವೂ ಕೂಡ ಕಾಣಿಸ್ತಾ ಇದ್ರು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಹೆಣ್ಣೆ ಜಗದ ಕಣ್ಣು. ಸದಾ ನೋಡ್ತಾ ಇರಿ ನಮ್ಮ TV ಶಿವಮೊಗ್ಗ.